ಫ್ರೆಂಡ್ಸ್, ಇವತ್ತು ನಿಮಗೆ ಗ್ರಾಮ ಪಂಚಾಯಿತಿಗಳ ಸೈಟ್ಗಳಿಗೆ ಬಿ ಖಾತಾ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಪತ್ರವು ಒಂದು ವಿಶೇಷವಾದ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದೆ ಫ್ರೆಂಡ್ಸ್. ಅದೇನಪ್ಪ ಅಂತ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಮತ್ತು ಇದ್ರದ್ದು PDF ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫ್ರೆಂಡ್ಸ್. ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ಬಿ ಖಾತಾಗಾಗಿ PIDಯನ್ನು ನೀಡಲು ಆದೇಶವನ್ನು ಹೊರಡಿಸಲಾಗಿದೆ. PID ಅಂದರೆ ಸೈಟ್ಗಳಿಗೆ ಒಂದು PID ಸಂಖ್ಯೆ ಕೊಡ್ತಾರೆ ಖಾತೆಗೋಸ್ಕರ. ಅದನ್ನು ಆದೇಶವನ್ನು ಮಾಡಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟು ಎಲ್ಲ ಗ್ರಾಮ ಪಂಚಾಯಿತಿಗಳ ಜಮೀನುಗಳಿಗೆ ಮತ್ತು ಸೈಟುಗಳಿಗೆ ಬಿ ಖಾತಾ ನೀಡುವುದು. ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳ ಜಮೀನುಗಳಿಗೆ ತೆರಿಗೆ ವ್ಯಾಪ್ತಿಗೆ ತರಲು ಆದೇಶವನ್ನು ಹೊರಡಿಸಲಾಗಿದೆ ಫ್ರೆಂಡ್ಸ್. ಗ್ರಾಮ ಸ್ವರಾಜ್ ಮೂಲಕ ಎಲ್ಲ ತೊಂದರೆಗಳಿಗೆ ಪರಿಹಾರ ನೀಡಲಾಗುವುದು. ಆದಷ್ಟು ಶೀಘ್ರ ಗ್ರಾಮ ಪಂಚಾಯಿತಿಗಳಿಗೆ ಬಿ ಖಾತಾವನ್ನು ನೀಡಲು ಸೂಚನೆಯನ್ನು ಕೊಡಲಾಗಿದೆ ಫ್ರೆಂಡ್ಸ್. ಇದ್ರ PDF ಫೈಲ್ನ ನಾನು ಕೆಳಗಡೆ ಹಾಕಿರ್ತೀನಿ. ದಯವಿಟ್ಟು ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ. ತೋರಿಸ್ತಾ ಇದ್ದೀನಿ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ 2025 ವಿಧೇಯಕ ಸಂಖ್ಯೆ 18. ನೋಡಿ ಫ್ರೆಂಡ್ಸ್, ಇಲ್ಲಿ 199B ಸ್ವತ್ತುಗಳಿಗಾಗಿ ಹೊಸ ಖಾತಾ ಅಥವಾ PIDಯನ್ನು ನೀಡುವುದು ಅಂತ ಕೊಟ್ಟಿದ್ದಾರೆ. ಇದ್ರದ್ದು ಫುಲ್ಲು PDF ಫೈಲ್ನ ನಿಮಗೆ ಹಾಕಿರ್ತೀನಿ ಫ್ರೆಂಡ್ಸ್. ಬೇಕಾದರೂ ನೋಡ್ಕೊಳ್ಳಿ. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಎರಡೂ ಇದೆ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ. ನಾನು ಹಾಕಿರೋ ವಿಡಿಯೋ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಆಗ್ತಾಯಿದ್ದೀನಿ. ನೋಡಿ, ಇಂಗ್ಲೀಷಲ್ಲಿದೆ ಇದು. ಏನಾದರೂ ತಪ್ಪು ಮಾಹಿತಿ ಇದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್. ಆದಷ್ಟು ಬೇಗ ಗ್ರಾಮ ಪಂಚಾಯಿತಿಗಳಿಗೆ ಬಿ ಖಾತಾವನ್ನು ಬಿಡ್ತಾ ಇದ್ದಾರೆ. ಇನ್ನು ಒಂದು ವಾರದಿಂದ 15 ದಿನದೊಳಗಡೆ ಬಿಡ್ಬೋದು ಅಂತ ಒಂದು ಮಾಹಿತಿ ಸಿಕ್ಕಿದೆ ಫ್ರೆಂಡ್ಸ್. ನೀವು ಅದಕ್ಕೋಸ್ಕರ ಬೇಗ ಸುಮಾರು 90 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಬಿ ಖಾತಾವನ್ನು ಕೊಡ್ತಾ ಇದ್ದಾರೆ. ಒನ್ ಟೈಮ್ ಖಾತಾ ಆಗಿದೆ ಫ್ರೆಂಡ್ಸ್. ಇದು ಒನ್ ಟೈಮ್ ಖಾತಾ ಆಗಿರೋದ್ರಿಂದ ಆದಷ್ಟು ಬೇಗ ನೀವು ದಯವಿಟ್ಟು ಮಾಡಿಸ್ಕೊಳ್ಳಿ. ನೋಡಿ, ಇನ್ನು ಗ್ರಾಮೀಣ ಅನಧಿಕೃತ ಆಸ್ತಿಗಳು ಈ ಖಾತಾ ವ್ಯಾಪ್ತಿಗೆ. ಎಲ್ಲ ಗ್ರಾಮ ಪಂಚಾಯಿತಿಗಳ ಜಮೀನುಗಳಿಗೆ ತೆರಿಗೆ ವ್ಯಾಪ್ತಿಗೆ ಬರುತ್ತೆ ಫ್ರೆಂಡ್ಸ್. ಆದಷ್ಟು ಬೇಗ ಎಲ್ಲ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಳ್ಳಿ. ಒನ್ ಟೈಮ್ ಖಾತಾ ಆಗಿರೋದ್ರಿಂದ ನೀವು ಬೇಗ ಮಾಡಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನಾನು ಮೆನ್ಷನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಸೇಲ್ ಡೀಡ್ ಪೇಪರ್, ಅಂದರೆ ನಿಮಗೆ ರಿಜಿಸ್ಟರ್ ಆಗಿರುವ ಪೇಪರ್ ಜೆರಾಕ್ಸು. ಎರಡನೇದು ಮಾಲೀಕರ ಆಧಾರ್ ಕಾರ್ಡ್ ಫ್ರೆಂಡ್ಸ್. ಮಾಲೀಕರ ಆಧಾರ್ ಕಾರ್ಡ್. ಮೂರನೇದು EC. ನಿಮ್ಗೆ ಯಾವಾಗ ರಿಜಿಸ್ಟರ್ ಆಗಿದೆಯೋ ಆವಾಗಿನಿಂದ ಈ ತಿಂಗಳವರೆಗೂ ಅಪ್ಡೇಟ್ EC ಬೇಕಾಗುತ್ತೆ ಫ್ರೆಂಡ್ಸ್. ನಾಲ್ಕನೇದು GPS ಫೋಟೋ, ಸೈಟಿನ ಮಾಲೀಕರ ಮತ್ತು ಸೈಟಿನ GPS ಫೋಟೋ. ಐದನೇದು ಮನೆ ಕಟ್ಟಿದರೆ ಲೈಟ್ ಬಿಲ್ ಅಥವಾ ಕರೆಂಟ್ ಬಿಲ್ ಫ್ರೆಂಡ್ಸ್. ಇಷ್ಟನ್ನು ರೆಡಿ ಮಾಡಿಕೊಳ್ಳಿ. ಆದಷ್ಟು ಬೇಗ ಎಲ್ಲರೂ ಖಾತಾ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಅದರಿಂದಾಗಿ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಮಾಹಿತಿ ಕೊಡ್ತಾಯಿದ್ದೀನಿ. ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ನಾನು ಹಾಕಿರೋ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಉದ್ದೇಶ ನಾನು ನಂಬಿದ್ದೀನಿ ಫ್ರೆಂಡ್ಸ್. ಮತ್ತು ಇದ್ರದ್ದು PDF ಫೈಲ್ನ ನಿಮಗೆ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್.